ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಆ್ಯಂಡ್ ಬಟ್ ಸ್ಟಿಲ್ ಕೆಲಸ ಆಗ್ತಾಯಿದೆ ಬಿಕಾಸ್ ಐ ಹ್ಯಾವ್ ಸ್ಟಿಲ್ ಟು ಗೋ 1.5 hour ಇನ್ನೂ ಅಡುಗೆ ಮಾಡ್ತಾಯಿದ್ದೆ. ಬೈ ದಿಸ್ ಟೈಮ್ ನಾನು ಯೂಶ್ವಲಿ 9:30 ಅಂದರೆ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದೆ. ಬಟ್ ಇವತ್ತು ಲೇಟ್ ಆಯಿತು, ಯಾಕೆ ಗೊತ್ತಿಲ್ಲ. ಇನ್ನೂ ಏನಂತೀವಿ, ವಿಂಟರ್ ಸೀಸನ್ ಇನ್ನೂ ಶುರು ಆಗಿಲ್ಲ, ಬಟ್ ಸ್ಟಿಲ್ ನಾನು ಲೇಸಿ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಇವನ್ ದೋ ಐ ಆಮ್ ಗೋಯಿಂಗ್ ಫಾರ್ ಆಫೀಸ್, ನಾನು ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ನಾಟ್ ಶೋರ್ ವೈ. ದಿನ ಅಂದ್ಕೊತೀನಿ ಬೇಗ ಎದ್ದೇಳಬೇಕಂತ, ಅಲಾರಮ್ ಕೂಡ ಇರ್ತೀನಿ. 5 ಅಲ್ಲ, ಆ್ಯಕ್ಚುಲಿ 4:45 ಇರ್ತೀನಿ, ಬಟ್ ಸ್ಟಿಲ್ ಐ ಕಾಂಟ್ ಗೆಟ್ ಅಪ್. ಸೊ ನಾನಿಲ್ಲಿ ರಾಗಿ ಅಂಬಲಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಏನೋ ಇಟ್ ಗೇನ್ಸ್ ವೇಟ್ ಬಟ್ ಹೆಲ್ದಿ ಫ್ಯಾಟ್ ಅಂತ ಹೇಳ್ಬೋದು. ಸೊ ಇದನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಕುಡಿಯೋಕ್ಕೆ. ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿಟ್ಕೊಂಡಿದ್ದೀನಿ. ಸಾರಿನೂ ಮಾಡಬೇಕು, ಸೊ ಅದನ್ನು ಮಾಡ್ತಾಯಿದ್ದೀನಿ. ಸಾರಿನೂ ಇವತ್ತು ಕಾಬೂಲಿ ಚೆನ್ನ ಸಾರು ಮಾಡಬೇಕಂತ ತೊಗೊಂಡಿದ್ದೀನಿ, ಸೊ ಅದನ್ನು ಮಾಡ್ತೀನಿ. ಆ್ಯಂಡ್ ಪ್ಲಸ್ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬೀನ್ಸ್ ಮತ್ತು ಮಡಿಕೆ ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತು ಈ ಕುಕ್ಕರ್ನ ಹೊಸ ಓಪನಿಂಗ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಕೊಟ್ಟಿದ್ದು. ಆ್ಯಕ್ಚುಲಿ ನಾವು ಯೂಶ್ವಲಿ ಇದು ಒಂದೇ ಕುಕ್ಕರ್ ಯೂಸ್ ಮಾಡ್ತಿದ್ವಿ ಫಾರ್ ರೈಸ್ ಅಥವಾ ಬೇಳೆ ಸಾರು ಬೇಯಿಸ್ಬೇಕಂದ್ರೆ ಇದು ಒಂದೇ ಕುಕ್ಕರ್ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಊರಿಂದ ಬಂದ ತಕ್ಷಣ ನಾವು ಈ ಕುಕ್ಕರ್ನ ತೊಗೊಂಡು ಬಂದಿದ್ದೀವಿ. ಸೊ ಈ ಕುಕ್ಕರ್ನ ಇವತ್ತೇ ಫಸ್ಟ್ ಓಪನ್ ಮಾಡಿದ್ದು. ಟೈಮ್ ಬೇಗ ಹೋಗುತ್ತೆ, ಇಲ್ಲಾಂದರೆ ಅದ್ರಲ್ಲಿ ಒಂದು ಮಾಡಬೇಕು, ಇದ್ರಲ್ಲಿ ಒಂದು ಮಾಡಬೇಕು. ಬೇಳೆ ಸಾರು ಇಲ್ಲಾಂದರೆ ಐ ಹ್ಯಾವ್ ಟು ವೇಟ್ ಅಂಟಿಲ್ ಬೇಳೆ ಸಾರು ಮಾಡಬೇಕಂದ್ರೆ ಅದನ್ನು ಕುಕ್ ಆಗಬೇಕು, ಅದಾದ ತಕ್ಷಣ ರೈಸ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಅಂತ ಇದ್ರ ಜೊತೆಗೆ ಇದು ರೈಸ್ ಮಾಡೋಕ್ಕೆ ಅದನ್ನೇನಾದರೂ ಬೇಯಿಸೋಕ್ಕಂತ ಅರ್ಥ. ಕಾಬೂಲಿ ಚೆನ್ನ ಸಾರು ರೆಡಿಯಾಗಿದೆ. ರೆಡಿಯಾಗಿ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿಂದ ಕ್ಯಾಬ್ ಬಂದಿದೆ ಅಂತ ಹೇಳಿದ್ರು. ಸೊ ನಥಿಂಗ್ ಇಸ್ ಇವತ್ತು ಅವಲಕ್ಕಿ ಮಾಡಿದ್ದೆ. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಸ್ಲೀಪಿಂಗ್ ಬಿಕಾಸ್ ಇವತ್ತು ನೈಟ್ ಶಿಫ್ಟ್ ಆದರೆ. ಸೊ ನಾನು ಹೇಳಿದೆ ನೈಟ್ ಶಿಫ್ಟ್ ಆದರೆ ಯು ಕ್ಯಾನ್ ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್ ಅಟ್ 8:30 ಸಿನ್ಸ್ ನಿನ್ನ ಶಿಫ್ಟ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 6 ಗಂಟೆಗೆ. ಸೊ ನೀವು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೋಬೋದು ಆರಾಮಾಗಿ. ಅದೇ ನನಗೆ ಕೂಡ ಕೋಪ ಬರ್ತಾ ಇದೆ. ನಾನು ಅಷ್ಟು ಕಷ್ಟಪಟ್ಟು ಬೆಳಗ್ಗೆ ಹೋಗಿದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಓಕೆ ನೀವು ಅಂತ ಡ್ಯಾಮ್ ಇರ್ತದವರು. ಏನು ಮಾಡೋದಪ್ಪ ಕಷ್ಟ. ಮಿಕ್ಕಿದ ಟೈಮಲ್ಲಿ ಯಾವಾಗ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ ಅವಾಗ ಅವ್ರು ಹೇಳೋದು ಅದಕ್ಕೆ ಏನು ಬರೀ ಟೋಸ್ಟಿ ತಿನ್ನಿಸ್ತೀಯಾ, ಬರೀ ಏನು ಬ್ರೇಕ್ಫಾಸ್ಟ್ ಮಾಡಲ್ಲ, ಅದು ಮಾಡಲ್ಲ ಅಂತ. ಇವಾಗ ಮಾಡಿದಾಗ ತಿನ್ನಲ್ಲ. ಸೀರಿಯಸ್ಲಿ ನಾನು ಡಿಸ್ಗಸ್ಟಿಂಗ್ ಮೆಸೇಜ್. ಬ್ರೇಕ್ಫಾಸ್ಟ್ ಇಂದ ಇರೋ ಕೋಪಕ್ಕೆ ನಾನು ಹಾಗೆ ಬಂದುಬಿಟ್ಟಿದ್ದೀನಿ ಅವರಿಗೆ. ಇವನ್ ಸೇ ನಾನು ಆಯಿತು ಅದನ್ನು ನಾನು ಆಫೀಸಿಗೆ ಹೋಗ್ತಾಯಿದ್ದೆ ಅಂತ ಹೇಳಿ ಗೊತ್ತಿಲ್ಲ. ಅವ್ರು ಇದ್ದಿತ್ತು, ಬಟ್ ಸ್ಟಿಲ್ ಐ ಡಿಡ್ಂಟ್ ಸೇ ಟು ಮನೆಗೆ ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ. ಇನ್ನು 12 o'clockಗೆ 15 minutes ಇದೆ. ಆ್ಯಕ್ಚುಲಿ ನಾನು 12:30ಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೆ ಇವತ್ತು, ಬಿಕಾಸ್ ಒನ್ ಆಫ್ ಮೈ ಕಲೀಗ್ ಹೂ ವಾಸ್ ಇನ್ ಮೈ ಕ್ಯಾಬ್ ಹ್ಯಾಸ್ ನಾಟ್ ಕಮ್ ಟುಡೇ. ಸೊ ಮೇ ಬಿ ಅದಕ್ಕೋಸ್ಕರ ನಾನು ಬೇಗ ರೀಚ್ ಆಗಿದ್ದೀನಿ. ಆ್ಯಂಡ್ ಇವಾಗ ಮನೆಗೆ ಹೋಗಬೇಕು. ಇವತ್ತು ಏನಕ್ಕೆ ಬೇಜಾರಂದರೆ ನಮ್ಮ ಹಸ್ಬೆಂಡ್ ಇಲ್ಲ, ಸೊ ನೈಟ್ ಶಿಫ್ಟಲ್ಲಿ ಹೋಗಿದ್ದಾರೆ. ಏನು ಮಾಡೋದು, ಬೋರ್ ಬರ್ತಿದೆ. ಅವರಿಲ್ಲ, ಏನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಏನೋ ಒಂದು ಕಿತಾಪತಿ ಮಾಡ್ಕೊಂಡಿರ್ತಾಯಿದ್ವಿ. ಏನು ಮಾಡೋದು, ಅವರು ಆಫೀಸಿಗೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು ಮಾರ್ನಿಂಗು ನಾನು ಸಿಟ್ಟಿಗೆ ಎತ್ತಿದ್ದೆ, ಸೊ ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಪಾಪ ಮಧ್ಯಾಹ್ನ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಸಾರಿ ಅಂತಾಗೆ ಇರ್ತಾಯಿದ್ರು. ಬಿಕಾಸ್ ನಾನು ಅವ್ರು ಯೂಶ್ವಲಿ ಪ್ರತಿದಿನ ನನಗೆ ಹೇಳ್ತಾ ಇರ್ತಾರೆ ನಾನು ಜಿಮ್ಮಿಗೆ ಹೋಗಬೇಕು ಅಂತ. ಆ್ಯಂಡ್ ದೆನ್ ಅವರು ಪಿಕಪ್ ಮಾಡಲ್ಲ. ನಾನು ಸೊ ಐ ಸೆಡ್ ಲೈಕ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಕೂಡ ಅಂತ. ಸೊ ನಾನು ಎಬ್ಬಿಸ್ದೆ ಅವ್ರು ಇರಲಿಲ್ಲ. ಸೊ ಕೋಪ ಬಂದಿತ್ತು. ಬಟ್ ಅವ್ರು ಆ್ಯಕ್ಚುಲಿ ಇವಾಗ ಹೇಳಿದ್ರು ಐ ಆಮ್ ಸೊ ಸಾರಿ, ಲೈಕೆಲ್ಲ ಒಳ್ಳೆ ಮೆಸೇಜ್ ಕಳಿಸ್ತಾರೆ. ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್, ನೈಟ್ ಶಿಫ್ಟ್ ಇತ್ತಲ್ವ ಅದಕ್ಕೆ ಮಾಡ್ಕೊಂಡಿದ್ದೆ ಹಿಂಗೆ ಅಂತ ಏನೋ ಒಂದು ರೀಸನ್ ಕೊಡಬೇಕಲ್ವ. ಪಾಪ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮದುವೆ ಆದಮೇಲೆ ಅನ್ಎಕ್ಸ್ಪೆಕ್ಟೆಡ್ ಮಮ್ಮಿ. ಎಂಟ್ರಿ ಆಗ್ತಿದ್ದಂಗೆ ನಾನು ನೋಡಿದರೆ ಕಿಚನಲ್ಲಿ ಲೈಟ್ ಹಾಗೆ ಬಿಟ್ಟಿದ್ದಾರೆ. ಗಾಡ್, ಏನು ಹೇಳಬೇಕು. ಆನ್ಲೈನಿಂದ ನಾನು ಮೋದಕ ಮಾಡಿದ್ದೇನೋ. ಇವಾಗ ಗಣೇಶ ಹಬ್ಬ ಮುಗ್ದಿದ್ದೆ, ಬಟ್ ಸ್ಟಿಲ್ ಮುಂದಿನ ವರ್ಷ ತನಕ ನಾನು ಆರ್ಡರ್ ಮಾಡಿದ್ದೆ. ಒಂದು ಸ್ವಲ್ಪ ಸಿಲ್ವರ್ ಪಿನ್ಸ್ ಹೋಗಿ ಅನಿಸ್ತಾರೆ. ಗಾಡ್ನೆಸ್ ಬೇಕು. ಆ್ಯಂಡ್ ಥರ್ಡ್ ಪಾರ್ಸಲ್ ಅಲ್ಲಿದೆ ನಂದು. ದಟ್ ಈಸ್ ಬಾಕ್ಸ್ ಬಂದಿದೆ, ಡಬ್ಬಿ. ಮನೆಯಾಗ ಎಕ್ಸೆಸರೀಸ್ ಎಲ್ಲ ಅದನ್ನು ಇನ್ನೂ ಓಪನಿಂಗ್ ಮಾಡಬೇಕು. ನನ್ನ ಹಸ್ಬೆಂಡ್ ಹೇಳಿದ್ರು ಬ್ಯಾಂಗಲ್ಸ್ ಬಂದಿದೆ ಅಂತ. ಐ ಕ್ಯಾನಾಟ್ ಸಿ ಬ್ಯಾಂಗಲ್ಸ್. ಎಲ್ಲಿಟ್ಟಿದ್ದಾರೆ ಇವರು? ಮೈ ಗಾಡ್, ಐ ಆಮ್ ಲವಿಂಗ್ ಇಟ್. ನನ್ನ ಹಸ್ಬೆಂಡ್ ಇಷ್ಟು ಕ್ಲೀನಾಗಿ ಬೆಡ್ ಇಟ್ಟಿದ್ದಾರೆ. ಬಿಕಾಸ್ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಯೂಶ್ವಲಿ ಅವ್ರ ಬೆಡ್ನ ಮಿಸ್ ಆಗಿಟ್ಬಿಡ್ತಿದ್ರು. ಪಾಪ ಮನೇಲಿದ್ರಲ್ವ, ಏನೋ ಕೆಲಸ. ನಾನು ಸೆಟ್ಟಲ್ಲಿದ್ದೆ ಅಂತ ಮೇ ಬಿ ಇಂಪ್ರೆಸ್ ಮಾಡೋಕ್ಕೋಸ್ಕರ ಕ್ಲೀನಾಗಿ ಇಟ್ಟಿರೋದು ಅಂದ್ಕೊತಾ ಇದ್ದೀನಿ. ಇದು ಬ್ಯಾಂಗಲ್ಸು ತೆಗಿತಾ ಇದ್ದೀನಿ ಇವಾಗ, ಜಸ್ಟ್ ಟು ಸಿ.
ಡ್ಯಾಮೇಜ್ ಆಗಿದೆಯೋ ಇಲ್ಲೋ ಅಂತ ನೋಡಬೇಕು. ಎಸ್, ಇದನ್ನು ನಾನು ಆನ್ಲೈನಲ್ಲಿ ತರಿಸಿದೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತಂದಾಗ ಒನ್ ಡೇ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಇದು ಮೀಶೋಯಿಂದ ಆರ್ಡರ್ ಮಾಡಿದ್ದು. ಸೊ ಇದು ಮೇಲ್ಗಡೆ ಕಾಣಿಸ್ತಾ ಇದೆಯಾ ಫ್ಲವರ್ ಡಿಸೈನು. ಸೊ ಇದು ಫಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಅದು ಮೇಲೆ ಎತ್ಕೊಂಡ್ಬಂದು, ಸೊ ಇವಾಗ ಎಕ್ಸ್ಚೇಂಜ್ ಮಾಡಿ ಇನ್ನೊಂದು ತರಿಸಿದ್ದೀನಿ. ನೋಡಬೇಕು ಇದು ಹೆಂಗಿದೆ ಅಂತ. ಇಫ್ ಇಟ್ ಇಸ್ ನಾಟ್ ನೈಸ್ ದೆನ್ ಐ ಹ್ಯಾವ್ ಟು ರಿಟರ್ನ್ ಇಟ್. ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ ನನ್ನ ಸೈಜ್ ಇಶ್ಯೂನ ಏನು ಅಂತ. ಅದು ಮೊನ್ನೆ ತೊಗೊಂಡಿದ್ದು ಅದು ಒಂದು ಸ್ವಲ್ಪ ಲೂಸ್ ಆಗಿತ್ತು, ಬಟ್ ದಿಸ್ ಇಸ್ ಲಿಟಲ್ ಬಿಟ್ ಆಫ್ ಟೈಟ್. ಗೊತ್ತಿಲ್ಲ ಎಕ್ಸ್ಚೇಂಜ್ ಮಾಡಬಾರ್ದಾ ಅಂತ.